ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಕರ್ಣ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಇವತ್ತಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಯ್ತು ಅಂದ್ರೆ, ಸಂಚಿಕೆಯ ಶುರುವಿನಲ್ಲಿ ಕರ್ಣ ತನ್ನ ಜೊತೆ ನಡ್ಕೊಳ್ತಿರೋ ರೀತಿಲಿ ಏನೋ ಒಂದು ಬದಲಾವಣೆ ಇದೆಯಲ್ಲ ಅಂತ ರಮೇಶ್ ಯೋಚನೆ ಮಾಡ್ಬೇಕಾದ್ರೆ, ನೀನ್ ಅನ್ಕೊಂಡಂಗೆ ನಿನ್ ಮಗ ಇವಾಗಿಲ್ಲ ಅಣ್ಣ, ಅವನಿವಾಗ ಕರ್ಣ 2.0 ಆಗಿದ್ದಾನೆ ಅಂತ ನಯನ್ತಾರ ಹೇಳ್ತಿರ್ತಾಳೆ. ಛೀ, ಆ ದರಿದ್ರದವನ್ನ ನನ್ ಮಗ ಅಂತ ಹೇಳ್ಬೇಡ, ನನ್ನೆನ್ನೆ ಆ ಮಾಲ್ತಿ ಕಾಲ್ ಕೆಳಗಡೆ ಬೀಳೋ ರೀತಿ ಮಾಡಿದ್ನಲ್ಲ ಅಂತ ರಮೇಶ್ ಹೇಳ್ಬೇಕಾದ್ರೆ, ಹೀಗೆ ಬಿಟ್ರೆ ಹೊರಗಡೆ ಇದಾನಲ್ಲ ಸೆಕ್ಯೂರಿಟಿ ಗಾರ್ಡ್, ಅವನ್ ಕಾಲ್ಗೂ ಬೀಳ್ಬೇಕಾಗತ್ತೆ, ನಾನು ನೀನು ಎಲ್ರು ಅಂತ ನಯನ್ತಾರ ಹೇಳ್ಬೇಕಾದ್ರೆ, ಏನ್ ಹಾಗಂದ್ರೆ ಅಂತ ರಮೇಶ್ ಕೇಳ್ಬೇಕಾದ್ರೆ, ಯಾಕಣ್ಣ ಏನು ಗೊತ್ತಾಗ್ತಿಲ್ವಾ ನಿನ್ಗೆ, ಅಥವಾ ಗಾಂಧಾರಿ ತರ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ಯಾ ಅಂತ ನಯನ್ತಾರ ಕೇಳ್ಬೇಕಾದ್ರೆ, ಆ ಅವಿವೇಕಿಗೆ, ಆ ನಿಧಿಗೆ, ಆ ನಿತ್ಯಂಗೆ ಎಲ್ರಿಗೂ ನೋವಾಗ್ಬೇಕು ಅಂತಾನೆ ನಾನು ಈ ಪೂಜೆ ಇಟ್ಕೊಂಡಿದ್ದೆ ಅಂತ ರಮೇಶ್ ಕೋಪದಿಂದ ಹೇಳ್ಬೇಕಾದ್ರೆ, ಆದ್ರೆ ಅನ್ಕೊಂಡಿದ್ದೆಲ್ಲ ಆಗ್ಲೇ ಅಲ್ವಲ್ಲ, ಎಲ್ಲಾನು ರೀಬೌಂಡ್ ಆಗ್ತಿದೆ, ಅರ್ಥ ಮಾಡ್ಕೋ ಅಣ್ಣ, ಇದೆಲ್ಲ ಕರ್ಣ ಮಾಡ್ತಿರೋ ಪ್ಲಾನ್. ನೀನ್ ಅನ್ಕೊಂಡಷ್ಟು ಮುಗ್ಧ ಏನಲ್ಲ ಅವನು, ನೀನ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಬಿದ್ದಿರೋದಕ್ಕೆ ಅವನು ಹಳೆ ಕರ್ಣನೂ ಅಲ್ಲ. ನಾ ಹೇಳಿದ್ನಲ್ಲ, ಅವನು ಕರ್ಣ 2.0 ಆಗಿದ್ದಾನೆ. ನಾನ್ ಹೇಳ್ತಾ ಇರೋದ್ರಲ್ಲಿ ನಿನ್ಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ ಅಂತ ನಯನ್ತಾರ ಹೇಳ್ಬೇಕಾದ್ರೆ, ನಿನ್ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ, ಆದ್ರೆ ಆ ಕರ್ಣ ಇದನ್ನೆಲ್ಲ ಯಾಕೆ ಪ್ಲಾನ್ ಮಾಡ್ತಿದ್ದಾನೆ ಅಂತ ರಮೇಶ್ ಕೇಳ್ಬೇಕಾದ್ರೆ, ಯಾಕಂದ್ರೆ ನಮ್ಮನ್ನೆಲ್ಲ ಮಟ್ಟ ಹಾಕೋದೆ ಅವನ ಉದ್ದೇಶ. ಕಾಯ್ತಿದ್ದಾನೆ ಸರಿಯಾಗಿರೋ ಅವಕಾಶಕ್ಕೆ, ತಲೆ ಮೇಲೆ ಕಲ್ ಹೆತ್ತಾಕಿ ಸಮಾಧಿ ಕಟ್ಟಿ ಹೂವಿಟ್ಟು ಗಂಧದ ಕಡ್ಡಿ ಹಚ್ಬಿಡ್ತಾನೆ ಅಂತ ನಯನ್ತಾರ ಹೇಳ್ಬೇಕಾದ್ರೆ, ರಮೇಶ್ ಏನನ್ನು ಯೋಚನೆ ಮಾಡ್ತಿರ್ತಾನೆ, ಯಾಕೆ ಮಾತೇ ಇಲ್ಲ ಅಂತ ನಯನ್ತಾರ ಕೇಳ್ಬೇಕಾದ್ರೆ, ರಮೇಶ್ ಏನನ್ನು ಮಾತಾಡದೆ ಅಲ್ಲಿಂದ ಎದ್ದು ಹೊರಟೋಗ್ತಾನೆ. ಅಣ್ಣನ್ ಮನ್ಸಲ್ಲಿ ಏನ್ ನೋಡ್ತಿದೆ ಅಂತ ನಯನ್ತಾರ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ನಿತ್ಯ ಹಿಡ್ಕೊಂಡಿರೋ ಲೆಟರ್ನ ಎಲ್ಲಿ ನೋಡ್ಬಿಡ್ತಾಳ ಅಂತ ನಿಧಿ ಭಯದಿಂದ ಒದ್ದಾಡ್ಬೇಕಾದ್ರೆ, ಯಾಕೆ ಈ ರೀತಿ ಆಡ್ತಿದ್ಯಾ ಅಂತ ನಿತ್ಯ ಕೇಳ್ತಾಳೆ. ಅಕ್ಕ ಏನು ಇಲ್ಲಕ್ಕ, ನೋವು, ಯಾತನೆ, ರೋಗ, ಅದಕ್ಕೆ ಪರಿಹಾರ ಆ ಎಲ್ಲಾನು ಆ ಕೃಷ್ಣನೇ ನೋಡ್ಕೋತಾನೆ ಅಲ್ವಾ, ಅದಕ್ಕೆ ಕೃಷ್ಣ ಕೃಷ್ಣ ಅಂತ ಹೇಳ್ತಿದ್ದೆ ಅಂತ ನಿಧಿ ಹೇಳ್ಬೇಕಾದ್ರೆ, ನಿತ್ಯ ಆ ಚೀಟಿನ ತಿರುಗಿಸಿ ನೋಡ್ಬೇಕು ಅನ್ನೋಷ್ಟೊತ್ಗೆ ನಿತ್ಯಂಗೆ ಕಾಲ್ ಬರುತ್ತೆ. ಹೇಗೋ ಬಚಾವಾದೆ ಅಂತ ನಿಧಿ ಮನ್ಸಲ್ಲೇ ಅನ್ಕೊಂಡು ಅವಳ ಕೈಯಿಂದ ಆ ಚೀಟಿನ ಕಿತ್ಕೊಂಡು, ಅಕ್ಕ ನೀನ್ ಹೋಗಿ ಕಾಲ್ ಅಟೆಂಡ್ ಮಾಡು, ನಾನ್ ಇವ್ರಿಗೆ ಇದನ್ನ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾಳೆ. ಸರಿ ಆಯ್ತು ಅಂತ ನಿತ್ಯ ಅಲ್ಲಿಂದ ಹೋದಾಗ, ಮೇಡಮ್ ನಿಮ್ಗೆ ಇದನ್ನ ಬೇರೆ ಚೀಟಿಲ್ ಬರ್ಕೊಡ್ತೀನಿ ಅಂತ ನಿಧಿ ಹೇಳ್ತಾಳೆ. ಯಾಕೆ ಮೇಡಮ್ ಎಷ್ಟೊಂದು ಡಿಸ್ಟರ್ಬ್ ಮಾಡ್ತಿದ್ದೀರಾ ಅಂತ ಆ ಲೇಡಿ ಕೇಳ್ಬೇಕಾದ್ರೆ, ಮೇಡಮ್ ನಾನು ಬೇರೆ ಚೀಟಿಲಿ ನಿಮ್ಗೆ ಡೀಟೇಲ್ ಆಗಿ ಬರ್ಕೊಡ್ತೀನಿ, ಯಾವಾಗ ಮಾತ್ರೆ ತಗೋಬೇಕು, ಯಾವ ಕಲರ್ ಇರುತ್ತೆ, ಅದನ್ನ ನೀರಿನ ಜೊತೆ ತಗೋಬೇಕಾ ಅಥವಾ ಹಾಲಿನ ಜೊತೆ ತಗೋಬೇಕಾ, ಎಲ್ಲ ಡೀಟೇಲ್ ಟು ಡೀಟೇಲ್ ಬರ್ಕೊಡ್ತೀನಿ, ಇದ್ರಲ್ಲಿ ನನ್ ಭವಿಷ್ಯ ಇದೆ ಅಂತ ಹೇಳಿದ್ನಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಯಾರ್ಯಾರ ಕಷ್ಟ ಏನೇನಿರುತ್ತೋ ಅದೆಲ್ರಿಗೂ ಅರ್ಥ ಆಗತ್ತಾ ಹೇಳಿ ಅಂತ ನಿಧಿ ಹೇಳ್ಬೇಕಾದ್ರೆ, ಇಲ್ಲ ಅಂತ ಆ ಲೇಡಿ ಹೇಳ್ತಾರೆ. ನೋಡಿದ್ರಾ, ಗೊತ್ತಾಗಲ್ಲ ತಾನೆ, ಅಂದ್ಮೇಲೆ ನನ್ ಕಷ್ಟ ನಿಮ್ಗೆ ಹೇಗ್ ಗೊತ್ತಾಗತ್ತೆ, ನಿಮ್ಗೆ ಆಲ್ರೆಡಿ ಲೇಟ್ ಆಗ್ತಿದೆ ಅಂತ ಹೇಳಿದ್ರಿ ತಾನೆ, ಬನ್ನಿ ನನ್ ಜೊತೆ, ಬನ್ನಿ ಬನ್ನಿ ಬರ್ಕೊಡ್ತೀನಿ ಅಂತ ಹೇಳಿ ನಿಧಿ ಆ ಲೇಡಿನ ಕರ್ಕೊಂಡ್ ಹೋಗ್ತಾಳೆ. ಈ ಕಡೆ ರಮೇಶ ನಿತ್ಯಂಗೆ ಕಾಲ್ ಮಾಡಿರ್ತಾನೆ. ನಿತ್ಯ ಮಾತಾಡ್ಬೇಕಾದ್ರೆ, ಬಿಸಿ ಇದೆಯೇನಮ್ಮ, ಆದ್ರೂ ಪರವಾಗಿಲ್ಲ ಸ್ವಲ್ಪ ಮನೆ ಕಡೆ ಬರಕ್ ಆಗತ್ತಾ ಅಂತ ರಮೇಶ್ ಕೇಳ್ದಾಗ, ನಿತ್ಯ ಯೋಚನೆ ಮಾಡ್ತಿರ್ತಾಳೆ. ಆ ಕರ್ಣನು ಬರ್ತಾ ಇದ್ದಾನೆ, ಹಾಗೆ ಅವನ್ ಜೊತೆ ನೀನು ಬಂದ್ಬಿಡು ಅಂತ ರಮೇಶ್ ಹೇಳ್ಬೇಕಾದ್ರೆ, ಅದು ಅಂಕಲ್ ಹಾಸ್ಪಿಟಲ್ ಅಲ್ಲಿ ಕೆಲ್ಸ ಇತ್ತು ಅಂತ ನಿತ್ಯ ಹೇಳ್ಬೇಕಾದ್ರೆ, ಏ ಕೆಲ್ಸ ಯಾವಾಗ್ಲೂ ಇದ್ದಿದ್ದೆ ಅಮ್ಮ, ಇಷ್ಟು ದಿವಸ ಅವನೊಬ್ನೇ ವರ್ಕೋಹಾಲಿಕ್ ಅಂತ ಅನ್ಕೊಂಡಿದ್ದೆ, ಈಗ ನೀನು ಆ ಸಾಲಕ್ ಸೇರ್ಕೊಂಡ್ಬಿಟ್ಯಾ ಅಂತ ರಮೇಶ್ ಕೇಳ್ಬೇಕಾದ್ರೆ, ಅಯ್ಯೋ ಹಾಗೇನಿಲ್ಲ ಅಂಕಲ್, ಏನಾದ್ರೂ ಅರ್ಜೆಂಟ್ ಕೆಲ್ಸ ಇತ್ತಾ ಅಂತ ನಿತ್ಯ ಕೇಳಿದಾಗ, ಹೌದಮ್ಮ ನಿಮ್ಮಿಬ್ರು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂತ ರಮೇಶ್ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ನಿತ್ಯಂಗೆ ಶಾಕ್ ಆಗತ್ತೆ. ಏನ್ ಹೇಳಿದ್ರಿ ಅಂತ ನಿತ್ಯ ಕೇಳ್ಬೇಕಾದ್ರೆ, ಯಾಕಮ್ಮ ಏನಾಯ್ತು ಅಂತ ರಮೇಶ್ ಕೇಳ್ತಾನೆ. ಅದು ಸರಿಯಾಗಿ ಕೇಳಿಸ್ಲಿಲ್ಲ ಅಂಕಲ್ ಅಂತ ನಿತ್ಯ ಹೇಳ್ಬೇಕಾದ್ರೆ, ನಿನ್ನ ಧ್ವನಿ ಕೇಳಿದ್ರೆ ಏನೋ ಆತಂಕದಲ್ಲಿದ್ದಾಗಿದೆ, ಅಲ್ಲಮ್ಮ ಯಾಕೆ ಭಯ ಪಡ್ತಾ ಇದ್ಯಾ ಅಂತ ರಮೇಶ್ ಕೇಳ್ಬೇಕಾದ್ರೆ, ಇಲ್ಲ ಇಲ್ಲ ಹಾಗೇನಿಲ್ಲ ಅಂಕಲ್ ಅಂತ ನಿತ್ಯ ಹೇಳ್ತಾಳೆ. ನೋಡಮ್ಮ, ಯಾವ್ದೋ ಒಂದು ಒಳ್ಳೆ ಕೆಲ್ಸ ಮಾಡಿಸ್ತಾ ಇದೀನಿ, ಅದಕ್ಕೋಸ್ಕರ ನಿನ್ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗಿದೆ, ಜಲ್ದಿ ಬೇಗ ಮನೆಗ್ ಬಂದ್ಬಿಡ್ರಮ್ಮ ಅಂತ ರಮೇಶ್ ಹೇಳ್ಬೇಕಾದ್ರೆ, ಅಲ್ಲ ಅದ್ರಲ್ಲಿ ಅರ್ಜೆಂಟ್ ಏನಿದೆ ಅಂಕಲ್ ಅಂತ ನಿತ್ಯ ಕೇಳ್ಬೇಕಾದ್ರೆ, ನೋಡಮ್ಮ ನಿನಗೆ ಅರ್ಜೆಂಟ್ ಇಲ್ದೇ ಇರ್ಬೋದು, ಆದ್ರೆ ನನಗಿದೆ, ಇಲ್ದೇ ಇದಿದ್ರೆ ನಾನ್ ಯಾಕೆ ಇಷ್ಟೊಂದು ತೊಂದ್ರೆ ಕೊಡ್ತಿದ್ದೆ ಹೇಳಮ್ಮ ಅಂತ ರಮೇಶ್ ಹೇಳ್ಬೇಕಾದ್ರೆ, ಅಂಕಲ್ ಅದು ಅಂತ ನಿತ್ಯ ಹೇಳ್ತಿರ್ತಾಳೆ. ಅಯ್ಯೋ ಅದೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತ, ಅಯ್ಯೋ ನಾನು ಸರ್ಪ್ರೈಸ್ ಕೊಡೋದನ್ನ ಹೇಳ್ಬಾರ್ದು ಅನ್ಕೊಂಡಿದ್ದೆ, ಆದ್ರೂ ಹೇಳ್ಬಿಟ್ಟೆ, ಬಂದ್ಬಿಡಮ್ಮ, ಬಂದ್ಮೇಲೆ ಎಲ್ಲ ಹೇಳ್ತೀನಿ ಅಂತ ರಮೇಶ್ ಹೇಳ್ಬೇಕಾದ್ರೆ, ನಿತ್ಯ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ರಮೇಶ್ ಕಾಲ್ನ ಕಟ್ ಮಾಡ್ಬಿಡ್ತಾನೆ. ಈ ಕಡೆ ನಿತ್ಯ ಏನ್ ಮಾಡೋದಂತ ಗೊತ್ತಾಗದೆ ಒದ್ದಾಡ್ತಿರ್ತಾಳೆ. ಛೆ, ಏನ್ ಮಾಡೋದಿವಾಗ ಅಂತ ನಿತ್ಯ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸಂಜಯ್ ಗೇಮ್ ಆಡ್ಬೇಕಾದ್ರೆ ಅವ್ನ್ ಫ್ರೆಂಡ್ಸ್ ಎಲ್ಲ ಸಿಗರೇಟ್ ಸೇದ್ಕೊಂಡು, ಏನೋ ಆಗಿದೆ ನಿನ್ಗೆ, ನಾನ್ ನೋಡಿದ್ರೆ ಇಲ್ಲಿ ಟೆನ್ಷನ್ ಅಲ್ಲಿ ಸಾಯ್ತಾ ಇದೀನಿ, ನೀನ್ ನೋಡಿದ್ರೆ ಗೇಮ್ ಅಲ್ಲಿ ಬೆಟ್ಟಿಂಗ್ ಆಡ್ಕೊಂಡ್ ಮಜಾ ತಗೋತಾ ಇದ್ಯಾ ಅಂತ ಅವ್ನ್ ಫ್ರೆಂಡ್ ಕೇಳ್ಬೇಕಾದ್ರೆ, ಏನು ಟೆನ್ಷನ್,
ನಾನ್ ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ? ಓ, ನಾಳೆ ರಿಸಲ್ಟ್ ಅಂತನಾ? ಐ ಡೋಂಟ್ ಕೇರ್ ಅಂತ ಸಂಜಯ್ ಹೇಳ್ಬೇಕಾದ್ರೆ, ಲೋ, ನಾನಂತೂ ಬೆಳಗ್ಗೆಯಿಂದ ಟೆನ್ಷನ್ಗೆ ಒಂದ್ ಪ್ಯಾಕ್ ಸಿಗರೇಟೇ ಖಾಲಿ ಮಾಡಿದೀನಿ ಕಣೋ. ನೀನ್ ನೋಡಿದ್ರೆ ಇಷ್ಟೊಂದ್ ಖುಷಿಯಾಗಿ ಆಟ ಆಡ್ತಿದ್ಯಲ್ಲೋ ಅಂತ ಸಂಜಯ್ ಫ್ರೆಂಡ್ ಕೇಳ್ಬೇಕಾದ್ರೆ, ರಿಲ್ಯಾಕ್ಸ್ ಮ್ಯಾನ್, ಇರೋದು ಒಂದ್ ಲೈಫು, ಅದನ್ನ ಎಂಜಾಯ್ ಮಾಡ್ಬೇಕು. ಟೆನ್ಷನ್ ಇರೋದು ಬೇರೆಯವ್ರು ಕೊಡೋದಿಕ್ಕೆ, ನಾವು ತಗೊಳೋದಕ್ಕಲ್ಲ. ಅದ್ ಸರಿ, ನೀವ್ಯಾಕೆ ಇವತ್ತು ಬೆಟ್ಟಿಂಗ್ ಆಡ್ತಿಲ್ಲ ಅಂತ ಸಂಜಯ್ ಕೇಳ್ಬೇಕಾದ್ರೆ, ಬೆಟ್ಟಿಂಗ್ ಆಡೋದಿಕ್ಕೆ ನನ್ಗೆ ಮೂಡಿಲ್ಲ ಮಗ ಇವಾಗ ಅಂತ ಸಂಜಯ್ ಫ್ರೆಂಡ್ ಹೇಳ್ತಾನೆ. ಐ ಸಿ, ಟೆನ್ಷನ್ ಅಲ್ಲಿ ಇದೀರಾ ಅನ್ಸುತ್ತೆ. ನಿಮ್ಗೆ ಟೆನ್ಷನ್ ಹೋಗೋದಿಕ್ಕೆ ನಾನು ಒಂದು ಮೆಡಿಸನ್ ಹೇಳ ಅಂತ ಸಂಜಯ್ ಹೇಳ್ಬೇಕಾದ್ರೆ, ಏನು ಮೆಡಿಸನ್ನ? ಏನೋ ಹೇಳ್ತಿದ್ಯಾ ನೀನು ಅಂತ ಸಂಜಯ್ ಫ್ರೆಂಡ್ ಕೇಳ್ಬೇಕಾದ್ರೆ, ಯೋ ಮ್ಯಾನ್, ನಮ್ಮಂತ ಸೀನಿಯರ್ಸ್ಗೆ, ತುಂಬಾ ಸೀರಿಯಸ್ ಆಗಿ ಓದೋಂತ ಸ್ಟೂಡೆಂಟ್ಗೆ ರಿಸಲ್ಟ್ ನ ಮ್ಯಾನಿಪುಲೇಷನ್ ಮಾಡೋ ಅಂತ ಕೋರ್ಸ್ ಬಂದಿದೆ. ನೀವ್ಯಾಕೆ ಅದಿನ್ನು ಟ್ರೈ ಮಾಡಿಲ್ಲ ಅಂತ ಸಂಜಯ್ ಕೇಳ್ಬೇಕಾದ್ರೆ, ನಾವಿಲ್ಲಿ ಟೆನ್ಷನ್ ಅಲ್ಲಿ ಸಾಯ್ತಾ ಇದೀವಿ, ಅದೇನ್ ಹೇಳ್ತಿದ್ಯೋ ಕರೆಕ್ಟ್ ಆಗಿ ಹೇಳಪ್ಪ ಅಂತ ಅವ್ನ್ ಫ್ರೆಂಡು ಕೇಳ್ತಿರ್ತಾನೆ. ಟುಮಾರೋ ಇಟ್ಸ್ ಗೋನ ಬಿ ಡಿಸ್ಟಿಂಕ್ಷನ್ ಡೇ, ಅಂದ್ರೆ ನಮ್ಮೆಲ್ರಿಗೂ ನಾಳೆ ಡಿಸ್ಟಿಂಕ್ಷನ್ ಬರೋದು ಪಕ್ಕ. ಅಂಡ್ ದಿಸ್ ಇಸ್ ಸಂಜಯ್ಸ್ ಪ್ರಾಮಿಸ್. ಈ ಸಂಜಯ್ಗೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಅಂತ ನಿಮ್ಗೂ ಗೊತ್ತಾಗತ್ತೆ. ಮಗ, ನಾವು ಮೋಸ ಮಾಡ್ಬೇಕು, ಆದ್ರೆ ಸಿಕ್ಕಾಕೋಬಾರ್ದು. ವಿ ಶುಡ್ ಯೂಸ್ ಅವರ್ ಬ್ರೈನ್ ಅಂತ ಸಂಜಯ್ ಹೇಳ್ಬೇಕಾದ್ರೆ, ಬ್ರೋ ಅಷ್ಟ್ ಮಾಡಿ ಪುಣ್ಯ ಕಟ್ಕೋ ಬ್ರೋ ಅಂತ ಸಂಜಯ್ ಫ್ರೆಂಡ್ ಹೇಳ್ಬೇಕಾದ್ರೆ, ಏಯ್ ಪುಣ್ಯನಾ? ನಿನ್ಗೆ ಈ ವರ್ಡ್ಸ್ ಎಲ್ಲ ಸೆಟ್ ಆಗೋದಿಲ್ಲ. ಕಮ್ ಆನ್ ಬಾಯ್, ರಿಲ್ಯಾಕ್ಸ್, ಲೆಟ್ಸ್ ಪಾರ್ಟಿ ಅಂತ ಸಂಜಯ್ ಹೇಳ್ದಾಗ ಅವ್ನ್ ಫ್ರೆಂಡ್ಸ್ ಎಲ್ಲ ತುಂಬಾ ಖುಷಿ ಪಡ್ತಿರ್ತಾರೆ. ಹಾಗೆ ಸಂಜಯ್ ರಮೇಶ್ಗೆ ಕಾಲ್ ಮಾಡಿ, ಡ್ಯಾಡ್, ನಾಳೆ ರಿಸಲ್ಟ್ ಇದೆ, ಸ್ವಲ್ಪ ಅಮೌಂಟ್ ಬೇಕಾಗಿತ್ತು, ಪಾರ್ಟಿ ಮಾಡ್ಬೇಕು, ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಸಂಜಯ್ ಕೇಳಿದಾಗ, ಕಣೋ, ಹಾಕ್ತೀನಿ, ಆದ್ರೆ ಸ್ವಲ್ಪ ಕೇರ್ಫುಲ್ ಆಗಿರು ಅಂತ ರಮೇಶ್ ಹೇಳ್ಬೇಕಾದ್ರೆ, ನನ್ ಬಗ್ಗೆ ಗೊತ್ತಲ್ವಾ ಡ್ಯಾಡ್, ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿದೀನಿ. ಡೋಂಟ್ ವರಿ ಡ್ಯಾಡ್, ಐ ವಿಲ್ ಬಿ ವೆರಿ ಕೇರ್ಫುಲ್. ಅಂಡ್ ಒನ್ ಮೋರ್ ಥಿಂಗ್ ಡ್ಯಾಡ್, ಬೆಟ್ಟಿಂಗ್ ಕ್ರೇಜಿಯಾಗಿ ನಡೀತಾ ಇದೆ, ಆದ್ರೆ ಅಕೌಂಟ್ ಅಲ್ಲಿ ಅಮೌಂಟ್ ಸ್ವಲ್ಪ ಕಡಿಮೆ ಇದೆ, ಸೊ ಅದನ್ನು ಸೇರಿಸಿ ಹಾಕಿ ಅಂತ ಸಂಜಯ್ ಹೇಳಿದಾಗ, ಹಾಕ್ತೀನಿ ನೋಡೋ, ನಾನು ಒಂದು ಮುಖ್ಯವಾಗಿರೋ ಕೆಲ್ಸದಲ್ಲಿದ್ದೀನಿ, ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಮಾಡ್ಬೇಡ ನನಗೆ ಅಂತ ರಮೇಶ್ ಹೇಳ್ದಾಗ, ಏನು ಮುಖ್ಯವಾದ ಕೆಲ್ಸನ ಅಂದ್ರೆ ಅಂತ ಸಂಜಯ್ ಕೇಳ್ತಾನೆ. ಆ ನಾಯಿನ ಪರ್ಮನೆಂಟ್ ಆಗಿ ಶೆಡ್ಡಲ್ ಆಗ್ತಾ ಇದೀನಿ, ಎಷ್ಟೇ ಬೊಗಳಿದ್ರು ಹೂಳಿಟ್ರು ಆ ಲಾಕ್ ನ ತೆಗೆಯೋದಕ್ಕಾಗೋದಿಲ್ಲ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಕಣೋ, ನಿನ್ ಕೆಲ್ಸನ ನೀನು ಮುಗಿಸ್ಕೋ ಅಂತ ರಮೇಶ್ ಹೇಳ್ಬೇಕಾದ್ರೆ, ಲವ್ ಯು ಡ್ಯಾಡ್ ಅಂತ ಹೇಳಿ ಸಂಜಯ್ ಕಾಲ್ ಕಟ್ ಮಾಡ್ತಾನೆ. ಇನ್ ಒಂದ್ ದಿವಸ ಅಷ್ಟೇ, ಇನ್ಮೇಲೆ ಈ ಸಂಜಯ್ ಸರ್ಜನ್ ಸಂಜಯ್ ಅಂತ ಹೇಳ್ಕೊಂಡು ಸಂಜಯ್ ಅವ್ನ್ ಫ್ರೆಂಡ್ಸ್ ಜೊತೆ ಖುಷಿ ಪಡ್ತಿರ್ತಾನೆ. ಈ ಕಡೆ ನಿತ್ಯ ಕರ್ಣನ್ ಹತ್ರ ಹೋಗಿ ಮಾತಾಡ್ತಾ, ಅಲ್ಲ ಇವ್ರು ನೋಡಿದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು ಅಂತ ಇದಾರೆ, ಅದಕ್ಕೇನಾದ್ರೂ ಸೈನ್ ಹಾಕಿದ್ರೆ ನಾವಿಬ್ರು ಲೀಗಲ್ ಆಗಿ ಮದ್ವೆ ಆದಾಗೆ, ಮುಂದೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತು ತಾನೆ ಅಂತ ಕೇಳ್ಬೇಕಾದ್ರೆ, ನಂದೊಂದು ಪಾಲಿಸಿ ಇದೆ, ಒಂದು ಸಮಸ್ಯೆ ಅಂತ ಇದ್ಮೇಲೆ ಅದ್ರ ಪಕ್ಕ ಪರಿಹಾರನೂ ಇದ್ದೇ ಇರುತ್ತೆ. ಪರಿಹಾರ ಇದೆ ಅಂದ್ಮೇಲೆ ಚಿಂತೆ ಯಾಕೆ ಮಾಡ್ಬೇಕು? ಒಂದ್ ವೇಳೆ ಪರಿಹಾರ ಇಲ್ಲ ಅನ್ಕೊಳ್ಳಿ, ಆಗ ಚಿಂತೆ ಮಾಡಿ ಏನ್ ಪ್ರಯೋಜನ ಅಂತ ಕರ್ಣ ಹೇಳ್ಬೇಕಾದ್ರೆ, ಹೌದು ಎಲ್ಲ ಸರಿ, ಆದ್ರೆ ಏನ್ ಮಾಡೋದು, ನನ್ಗೆ ತುಂಬಾ ಟೆನ್ಷನ್ ಆಗ್ತಿದೆ ಅಂತ ನಿತ್ಯ ಹೇಳ್ಬೇಕಾದ್ರೆ, ಟೆನ್ಷನ್ ಮಾಡೋದ್ ಬಿಟ್ರೆ ಎಲ್ಲ ಒಳ್ಳೊಳ್ಳೆ ಐಡಿಯಾನೇ ಸಿಗುತ್ತೆ, ನನ್ ನಂಬಿ ಎಲ್ಲ ಸರಿ ಹೋಗುತ್ತೆ ಅಂತ ಕರ್ಣ ತುಂಬಾ ಕೂಲ್ ಆಗಿ ಮಾತಾಡ್ತಾನೆ. ಅಲ್ಲ, ನೀವಿಷ್ಟೊಂದ್ ಕಾಮಾಗಿ ಹೇಗಿದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ನಿತ್ಯ ಹೇಳ್ಬೇಕಾದ್ರೆ, ಕರ್ಣ ಅದಕ್ಕೆ ಸ್ಮೈಲ್ ಮಾಡ್ತಾ ಬನ್ನಿ ಹೊರಡೋಣ ಅಂತ ಹೇಳಿ ನಿತ್ಯನ ಕರ್ಕೊಂಡ್ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಸಂಜಯ್ ಅವ್ನ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ರಿಯಾ ಬಂದು ತನ್ ದುಡ್ಡನ್ನ ವಾಪಸ್ ಕೊಡು ಅಂತ ಕೇಳ್ಕೊಂಡು ಟಾರ್ಚರ್ ಕೊಡ್ತಿರ್ತಾಳೆ. ಇದರಿಂದ ಸಂಜಯ್ಗೆ ತುಂಬಾ ಇರಿಟೇಟ್ ಆಗ್ತಿರುತ್ತೆ. ಈಗ ಯಾವಳು ಒಂದು ಬರೀ 7 ರೂಪಾಯಿಗೆ ಹಿಂಗ್ ಆಡ್ತಿದ್ದಾಳಲ್ಲೋ ಅಂತ ಸಂಜಯ್ ಹೇಳ್ಬೇಕಾದ್ರೆ, ನೋಡಿ ಡಾಕ್ಟ್ರೆ, ಇವತ್ತಿನ ನನ್ ಖರ್ಚು 200 ರೂಪಾಯಿ ಆಗಿತ್ತು, ಈಗ 7 ರೂಪಾಯಿ ಎಕ್ಸ್ಟ್ರಾ ಅಂದ್ರೆ ನನ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಅಂತ ರಿಯಾ ಹೇಳ್ಬೇಕಾದ್ರೆ, ಯಾವ್ದೋ ಮಗ ಇದು 7 ರೂಪಾಯಿ ಗೋಳು ಅಂತ ಸಂಜಯ್ ಫ್ರೆಂಡ್ ಹೇಳ್ತಿರ್ತಾನೆ. ಮಗ, ನನ್ ಲೈಫ್ ಅಲ್ಲಿ ಎಂತೆಂತ ಟಾರ್ಚರ್ ನೋಡಿದೀನಿ ಕಣೋ, ಇದ್ ಯಾವ್ದೋ ಇದು 7 ರೂಪಾಯಿ ಟಾರ್ಚರು ನೋಡೋ, ಪ್ರಪಂಚ ಪ್ರಳಯ ಆದ್ರೂ ಪರವಾಗಿಲ್ಲ, ನನ್ಗೆ 7 ರೂಪಾಯಿನೇ ಬೇಕು. ಏ ಮಗ, ತೆಗಿಯೋ, 7 ರೂಪಾಯಿ ಇದೆಯಾ, ತೆಗಿಯೋ ತೆಗಿಯೋ ಅಂತ ಹೇಳಿ ಸಂಜಯ್ ಅವ್ನ್ ಫ್ರೆಂಡ್ ಜಾಬ್ಗಳನ್ನೆಲ್ಲ ಹುಡುಕ್ತಿರ್ತಾನೆ. ಆಗ ಅವ್ನ್ ಫ್ರೆಂಡ್ ಎಲ್ಲ ಚೇಂಜ್ಗಳನ್ನೆಲ್ಲ ಹುಡುಕಿ, ಒಬ್ಬ 2 ರೂಪಾಯಿ ಕೊಟ್ರೆ ಇನ್ನೊಬ್ಬ 3 ರೂಪಾಯಿ ಕೊಡ್ತಾನೆ. ಇನ್ನು 2 ರೂಪಾಯಿ ಬೇಕಲ್ಲ ಅಂತ ಹುಡುಕ್ಬೇಕಾದ್ರೆ ಒಬ್ಬ ಫ್ರೆಂಡ್ ಪಾಕೆಟ್ ಇಂದ 1 ರೂಪಾಯಿ ಬೀಳುತ್ತೆ, ಅದನ್ನ ಸಂಜಯ್ ಎತ್ಕೋತಾನೆ. ಆಗ ಅಲ್ಲಿ ಹೋಗ್ತಾ ಇರೋರ್ನೆಲ್ರೂ ನಿಮ್ ಹತ್ರ 1 ರೂಪಾಯಿ ಇದೆಯಾ ಅಂತ ಎಲ್ಲ ಕೇಳ್ತಾ ಇರ್ತಾನೆ ಸಂಜಯ್. ನೋಡಿರಿ ಅವ್ರೆ, ಇವಾಗ ನನ್ನ ಹತ್ರ 6 ರೂಪಾಯಿ ಇದೆ, 1 ರೂಪಾಯಿ ಇಲ್ಲ, ದಯವಿಟ್ಟು ನನ್ನನ್ನ ಬಿಟ್ಬಿಡಿ ಅಂತ ಸಂಜಯ್ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಅವಳ ಮುಂದೆ ಕೈ ಮುಗ್ದು ಕೇಳ್ಕೊತಾ ಇರ್ತಾನೆ. ಹಂಗೆಲ್ಲ ನಾನು ಬಿಡೋದಿಲ್ಲ ಡಾಕ್ಟ್ರೆ, 1 ರೂಪಾಯಿ ಬೇಕೇ ಬೇಕು ಅಂತ ರಿಯಾ ಹೇಳ್ಬೇಕಾದ್ರೆ ಸಂಜಯ್ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಅಷ್ಟ್ರಲ್ಲಿ ಅಲ್ಲಿಗೆ ನಿಧಿ ಬಂದು ಸಂಜಯ್ ಕೈಗೆ 1 ರೂಪಾಯಿ ಕೊಟ್ಟು, ತಗೊಳ್ಳಿ 1 ರೂಪಾಯಿ ಚಿಲ್ರೆ ಡಾಕ್ಟ್ರೆ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸಂಜಯ್ಗೆ ಇನ್ನೂ ಕೋಪ ಜಾಸ್ತಿ ಆಗತ್ತೆ. ಏಯ್,
ಅಂತ ಸಂಜಯ್ ರೇಗಾಡ್ಬೇಕಾದ್ರೆ ರಿಯಾ ಬಂದು ಅವನ್ ಕೈಯಿಂದ ₹1 ತಗೋತಾಳೆ. ಈಗ ₹7 ಕರೆಕ್ಟ್ ಆಗಾಯ್ತು. ಪಾಪ ಇಷ್ಟೆಲ್ಲಾ ಕಷ್ಟಪಟ್ಟು ನನ್ಗೆ ₹7 ಹೊಂದಿಸ್ಕೊಟ್ರಲ್ಲ, ಥ್ಯಾಂಕ್ ಯು ಚಿಲ್ರೆ. ಸಾರಿ ಹೇಳ್ಬಾರ್ದಲ್ವಾ? ಡಾಕ್ಟ್ರೇ ಸಾರಿ, ಬಾಯ್ ಅಂತ ಹೇಳಿ ರಿಯಾ ಅಲ್ಲಿಂದ ಹೋಗ್ತಾಳೆ. ಸರಿಯಾದ ಕನ್ನಡಕ ಇವಳು. ಜಸ್ಟ್ ₹1 ಅಂತ ಹೇಳ್ಕೊಂಡು ಸಂಜಯ್ ಫುಲ್ ಟೆನ್ಷನ್ ಆಗ್ತಾನೆ. ಈ ಕಡೆ ಕರ್ಣ ಏನನ್ನ ಪ್ಲಾನ್ ಮಾಡ್ಕೊಂಡು ನಿತ್ಯನ್ ಜೊತೆ ಮನೆಗ್ ಬರ್ತಾನೆ. ನಿತ್ಯ, ನೀನು ಈ ಮನೆಗೆ ಕಾಲಿಟ್ಗಳಿಗೆ ತುಂಬಾ ಚೆನ್ನಾಗಿದ್ಯಮ್ಮ. ರಮೇಶ ಎಂತ ಒಳ್ಳೆ ಕೆಲ್ಸ ಮಾಡೋದಕ್ ಹೋಗಿದಾನ್ ಗೊತ್ತಾ ಅಂತ ಮಹಾಲಕ್ಷ್ಮಿ ಅವ್ರು ಹೇಳ್ಬೇಕಾದ್ರೆ ಇದ್ರಲ್ಲಿ ನಮ್ದೇನಿದೆ, ಎಲ್ಲ ಆ ಭಗವಂತ ಮಾಡ್ಸಿದ್ದು. ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ನಿಮ್ಗೇನು ಆಯಾಸ ಆಗಿಲ್ಲ ಅಂದ್ರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗೋಣವಾ? ಕೆಲವು ಕೆಲ್ಸಗಳನ್ನ ಬೇಗ ಬೇಗ ಮಾಡಿ ಮುಗಿಸ್ಬೇಕು, ಇಲ್ದೇ ಇದ್ರೆ ಆ ಕೆಲ್ಸಗಳೇ ನಮ್ಮನ್ನ ಮುಗಿಸ್ಬಿಡ್ತೇವಂತೆ ಅಂತ ರಮೇಶ ಹೇಳ್ಬೇಕಾದ್ರೆ ಕರೆಕ್ಟ್ ಹೇಳ್ದೆ ಕಣೋ. ಕರ್ಣ, ಒಳ್ಳೆ ಕೆಲ್ಸನ ಯಾವತ್ತೂ ನಿಧಾನ ಮಾಡಬಾರ್ದು. ಪ್ರಾಪರ್ಟಿ ಓನರು ರಮೇಶನ್ ಒಪ್ಪಿಗೆಗೋಸ್ಕರ ಕಾಯ್ತಾ ಇದಾರಂತೆ ಅಂತ ಮಹಾಲಕ್ಷ್ಮಿ ಅವ್ರು ಹೇಳ್ಬೇಕಾದ್ರೆ, ಹಾ ಹೌದು ಕರ್ಣ, ನಾವು ಇನ್ನೆಷ್ಟು ಕಾಲ ಬದುಕ್ತೀವಿ ಹೇಳು? ನಮ್ಮ ಬದುಕೆ ಅನಿಶ್ಚಿತ ಅಂತ ಅಂದ್ಮೇಲೆ ನೆನ್ನೆಗಳ ಬಗ್ಗೆ ಯೋಚನೆ ಮಾಡ್ತಾ ಯಾಕೆ ಕುತ್ಕೋಬೇಕು? ನಮ್ಗೆ ಈ ಕ್ಷಣ ಈ ಗಳಿಗೆ ಮುಖ್ಯ. ಹೊರಡೋಣವಾ ಅಂತ ರಮೇಶ ಹೇಳ್ಬೇಕಾದ್ರೆ, ಹೋಗೋಣಪ್ಪ, ಸ್ವಲ್ಪ ಟೈಮ್ ಕೊಡಿ, ಒಂದ್ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಕರ್ಣ ತನ್ನ ರೂಮ್ಗೆ ಹೋಗ್ತಾನೆ. ಏನ್ ಮಾಡ್ತಿದ್ದಾನೆ ಇವನು ಅಂತ ರಮೇಶ ಯೋಚನೆ ಮಾಡ್ತಿರ್ತಾನೆ. ಇವಾಗ ಯಾಕಮ್ಮ ಅವನು ಹೋದ ಅಂತ ರಮೇಶ ನಿತ್ಯನ ಕೇಳ್ಬೇಕಾದ್ರೆ, ಅವನು ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಸುಸ್ತಾಗಿರ್ಬೇಕು, ರೆಸ್ಟ್ ಮಾಡಕ್ ಹೋಗಿದಾನೋ ಏನೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಓ ಹಾಗಾ, ಬರ್ಲಿ ಬರ್ಲಿ ಅಂತ ರಮೇಶ ಹೇಳ್ತಿರ್ತಾನೆ. ಹೌದು ನಿತ್ಯ, ನಿಮ್ಗೆ ಈ ಮ್ಯಾರೇಜ್ ಸರ್ಟಿಫಿಕೇಟ್ ನ ಮಾಡೋದಕ್ಕೆ ಇಷ್ಟ ಇದೆಯೋ ಇಲ್ವೋ ಅಂತ ರಮೇಶ ಕೇಳ್ಬೇಕಾದ್ರೆ, ಅಂಕಲ್ ಅದು ನಾವು ಅಂತ ಹೇಳ್ಕೊಂಡು ನಿತ್ಯ ಹೇಳೋದಕ್ಕೆ ಒದ್ದಾಡ್ತಿರ್ತಾಳೆ. ಯಾಕೋ ಆ ರೀತಿ ತಿನ್ಕೊಳ್ತೀಯ, ಆತರ ಯಾಕೆ ಪಡ್ತಿದ್ಯಾ? ಒಳ್ಳೇದೇ ಆಗತ್ತೆ, ಸುಮ್ನೆ ಇರು ಅಂತ ಮಹಾಲಕ್ಷ್ಮಿ ಅವ್ರು ಹೇಳ್ಬೇಕಾದ್ರೆ, ಅದು ಹಾಗಲ್ಲಮ್ಮ, ಅವನ್ ವರ್ತನೆನ ನೋಡಿ ನನ್ಗೆ ಆ ರೀತಿ ಅನ್ನಿಸ್ತು ಅಷ್ಟೇ. ನಿತ್ಯ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಈಗ್ಲೂ ಒತ್ತಾಯ ಏನಿಲ್ಲಮ್ಮ ಅಂತ ರಮೇಶ ಹೇಳ್ಬೇಕಾದ್ರೆ, ಇದ್ರಲ್ಲಿ ಇಷ್ಟ ಗಿಷ್ಟ ಎಲ್ಲ ಏನು ಇಲ್ಲ ನೋಡು, ನೀನು ತುಂಬಾ ಒಳ್ಳೆ ಕೆಲ್ಸ ಮಾಡೋದಕ್ ಹೊರಟಿದ್ಯಾ, ಇಂಥ ವಿಷಯದಲ್ಲಿ ನಾನ್ ಡಾರ್ಲಿಂಗ್ ಇಲ್ಲ ಅಂತ ಹೇಳೋದಿಲ್ಲ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ, ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ಅಲ್ಲಿ ನಿತ್ಯ ಒದ್ದಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಕರ್ಣ ಒಂದ್ ಫೈಲ್ ತಗೊಂಡು ಕೆಳಗಡೆಗ್ ಬರ್ತಾನೆ. ಏನ್ ಇವ್ರು ಇಷ್ಟೊಂದ್ ಕೂಲ್ ಆಗಿದಾರಲ್ಲ ಅಂತ ನಿತ್ಯ ಕರ್ಣನ್ನೇ ನೋಡ್ತಿರ್ತಾಳೆ. ಕರ್ಣ ಆ ಫೈಲ್ ತಗೊಂಡ್ ಬಂದು ನಿಧಿ ಕೈಲ್ ಕೊಟ್ಟು, ಒಂದ್ ನಿಮಿಷ ಹಿಡ್ಕೊಳ್ಳಿ ಅಂತ ಹೇಳಿ ಬರ್ತೀನಿ ಅಂತ ಮತ್ತೆ ಅಲ್ಲಿಂದ ಹೋಗ್ತಾನೆ. ಹಾಗೆ ಕಿಚನ್ಗೆ ಹೋಗಿ ಕಾಫಿ ಮಾಡ್ಕೊಂಡ್ ತಗೊಂಡು ರಮೇಶನ್ಗೆ ಕರ್ಣ ತಂದ್ ಕೊಡ್ತಾನೆ. ತಗೊಳ್ಳಿಯಪ್ಪ, ನಿಮ್ ಫೇವ್ರೆಟ್ ಕಾಫಿ, ಆರಾಮಾಗಿ ಕುಡೀರಿ ಅಂತ ಕರ್ಣ ಹೇಳ್ದಾಗ ರಮೇಶ ಕಾಫಿ ತಗೊಂಡು ಇವನನ್ನೇ ನೋಡ್ತಿರ್ತಾನೆ. ನೀವು ಹೇಳಿದ್ದು ಕರೆಕ್ಟೇ ಅಪ್ಪ, ವರ್ತಮಾನದಲ್ಲಿ ಅದ್ಭುತವಾಗಿ ಬದುಕ್ಬೇಕು. ಹಿಂದೆ ನಡೆದಿರೋ ಕಹಿ, ನೋವು, ಹತಾಶೆ ಎಲ್ಲದನ್ನು ಮರ್ತು ಬಿಡ್ಬೇಕು. ಮತ್ತೆ ಮತ್ತೆ ಎದ್ ನಿಲ್ಬೇಕು, ಉತ್ಸಾಹದಿಂದ ಜೀವನನ ನಡೆಸ್ಬೇಕು. ಅಷ್ಟೇ ನಮ್ ಕೈಲಿರೋದು ಅಲ್ವಾ ಅಪ್ಪ? ನೀವು ನಮಗೋಸ್ಕರ ಇಷ್ಟೆಲ್ಲಾ ಮಾಡ್ಬೇಕಾದ್ರೆ ನಾವು ಚೂರಾದ್ರೂ ಸಹಾಯ ಮಾಡ್ಬೇಕಲ್ವಾ ಅಂತ ಕರ್ಣ ಹೇಳ್ಬೇಕಾದ್ರೆ, ಏನ್ ಹೇಳ್ತಿದ್ದಾನೆ ಇವನು ಅಂತ ರಮೇಶ ನೋಡ್ತಿರ್ತಾನೆ. ಅಲ್ಯಾಕ್ ನಿಂತ್ಕೊಂಡಿದೀರಾ, ಬನ್ನಿ ಒಳಗಡೆ ಅಂತ ಕರ್ಣ ಕರೆದಾಗ ಅಲ್ಲಿಗೆ ರಿಜಿಸ್ಟರ್ ಆಫೀಸ್ ಇಂದಾನೆ ಒಬ್ಬ ವ್ಯಕ್ತಿ ಬರ್ತಾನೆ. ಅಪ್ಪ, ಇವರು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸ್ ಇಂದ ಮನೀಶ್ ಅಂತ ಕರ್ಣ ಹೇಳ್ತಿದ್ದಂಗೆ ರಮೇಶ ತಬ್ಬಿಬ್ಬಾಗ್ತಾನೆ. ಪಾಪ, ನೀವು ಈ ಬಿಸ್ಲಲ್ಲಿ ಹೊರಗಡೆ ಹೋಗಿ ಓಡಾಡೋದು, ಶ್ರಮ ತಗೊಳೋದ್ ಬೇಡ ಅಂತ ನಾನ್ ಇವ್ರನ್ನ ಮನೆಗೆ ಕರೆಸ್ಬಿಟ್ಟೆ, ನಿಮ್ಗ್ ಓಕೆ ಅಲ್ವಾ ಅಂತ ಕರ್ಣ ಕೇಳ್ಬೇಕಾದ್ರೆ, ಹಾ ಓಕೆ ಅಂತ ರಮೇಶ ಶಾಕ್ ಅಲ್ಲೇ ಹೇಳ್ತಾನೆ. ಏನೋ ಸರಿ ಇಲ್ವಲ್ಲ, ಯಾಕಪ್ಪ ಏನಾಯ್ತು ಅಂತ ಹೇಳ್ಕೊಂಡು ಕರ್ಣ ರಮೇಶನ್ ಕೈ ಹಿಡ್ಕೋಬೇಕಾದ್ರೆ, ಏನಿಲ್ಲಪ್ಪ, ಏನು ಪ್ರಾಬ್ಲಮ್ ಇಲ್ಲ, ನೀನ್ ಇವ್ರನ್ನ ಇಲ್ಲಿ ಕರ್ಸಿ ಒಳ್ಳೆ ಕೆಲ್ಸ ಮಾಡ್ದೆ ಅಂತ ರಮೇಶ ಬೇಜಾರಿಂದ ಹೇಳ್ತಿರ್ತಾನೆ. ಸರ್, ನೀವ್ ಹೇಳ್ದಂಗೆ ಎಲ್ಲಾ ಡಾಕ್ಯುಮೆಂಟ್ಸ್ ತಂದಿದೀನಿ, ನೀವಿಬ್ರು ಸೈನ್ ಮಾಡಿದ್ರೆ ಸಾಕು ಅಂತ ಆ ಆಫೀಸಿಂದ ಬಂದಿರೋ ವ್ಯಕ್ತಿ ಹೇಳ್ಬೇಕಾದ್ರೆ, ನಿತ್ಯ ಅವ್ರೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಕೈ ಕೊಡಿ ಅಂತ ಕರ್ಣ ಹೇಳ್ತಾನೆ. ಆಗ ಅವಾಗ್ಲೇ ಕರ್ಣ ಕೊಟ್ಟಿದ್ದ ಡಾಕ್ಯುಮೆಂಟ್ ನ ನಿತ್ಯ ಆ ವ್ಯಕ್ತಿ ಕೈಗೆ ಕೊಟ್ಟಾಗ ಅದ್ರಲ್ಲಿ ನಿತ್ಯ ಮತ್ತೆ ಕರ್ಣ ಮದ್ವೆ ಆಗಿರೋ ಫೋಟೋಗಳು ಇರುತ್ತೆ. ಅದನ್ನ ರಿಜಿಸ್ಟರ್ ಆಫೀಸಿಂದ ಬಂದಿರೋ ವ್ಯಕ್ತಿ ಚೆಕ್ ಮಾಡ್ತಿರ್ತಾನೆ. ನಿತ್ಯ ಅವ್ರೆ ಸೈನ್ ಮಾಡಿ ಅಂತ ಕರ್ಣ ಹೇಳ್ದಾಗ ನಿತ್ಯ ಸೈನ್ ಮಾಡೋದಕ್ಕೆ ಅಂತ ಹೋಗಿ ಕುತ್ಕೋತಾಳೆ. ಆಗ ಕರ್ಣ ರಮೇಶನ್ ಮುಖನೇ ನೋಡ್ಕೊಂಡು ಅವನು ಹೋಗಿ ನಿತ್ಯನ್ ಪಕ್ಕ ಕುತ್ಕೊಂಡು ಪೇಪರ್ಗೆ ಸೈನ್ ಮಾಡ್ತಾನೆ. ನಿತ್ಯ ಅವ್ರೆ ಇವಾಗ ನೀವ್ ಸೈನ್ ಮಾಡಿ ಅಂತ ಕರ್ಣ ಅವಳ ಕೈಗೆ ಪೆನ್ ಕೊಡ್ಬೇಕಾದ್ರೆ ಅವಳು ಹೇಗ್ ಸೈನ್ ಮಾಡೋದಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಕರ್ಣ ಅವಳಿಗೆ ಕಣ್ ಮಿಟಕ್ಸಿ ಸೈನ್ ಮಾಡಿ ಆರಾಮಾಗಿ ಅಂತ ಹೇಳ್ತಾನೆ. ಇದನ್ನೆಲ್ಲ ರಮೇಶ ಗುರಾಯಿಸ್ತಾ ಇರ್ತಾನೆ ನೋಡ್ಕೊಂಡು. ಕರ್ಣನೇ ಇಷ್ಟೊಂದು ಧೈರ್ಯವಾಗಿರ್ಬೇಕಾದ್ರೆ
ನಾನ್ಯಾಕೆ ಹೆದರ್ಕೊಳ್ಳೋದು ಅಂತ ನಿತ್ಯ ಆ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡೇ ಬಿಡ್ತಾಳೆ. ಇದನ್ನ ನೋಡಿ ರಮೇಶನ್ಗೆ ಶಾಕ್ ಆಗತ್ತೆ. ನಾನೇನೋ ಮಾಡ್ಬೇಕು ಅಂತ ಹೋದ್ರೆ ಇಲ್ಲೇನೋ ಆಗ್ತಿದ್ಯಲ್ಲ ಅಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇವ್ರಿಬ್ರನ್ನೇ ನೋಡ್ತಿರ್ತಾನೆ ರಮೇಶ. ಹಾಗೆ ನಿತ್ಯ ಕರ್ಣ ಬರ್ಬೇಕಾದ್ರೆ ಹೇಳಿದ ಮಾತನ್ನ ನೆನ್ಪಿಸ್ಕೊತಾಳೆ. ನೋಡಿ ನಿತ್ಯ, ಇವಾಗ ಇರೋದೊಂದೇ ದಾರಿ. ನೀವು ಫೇಕ್ ಸಿಗ್ನೇಚರ್ ಮಾಡ್ಬೇಕು ಅಂತ ಕರ್ಣ ಹೇಳಿದಾಗ ಅದನ್ನ ಕೇಳಿ ನಿತ್ಯಂಗೆ ಶಾಕ್ ಆಗತ್ತೆ. ಏನೋ ನೀವ್ ಹೇಳ್ತಾ ಇದ್ದೀರಾ ಫೇಕ್ ಸಿಗ್ನೇಚರ್ ಮಾಡೋದಿಕ್ಕೆ ಅಂತ ನಿತ್ಯ ಕೇಳ್ಬೇಕಾದ್ರೆ, ನೋಡಿ, ಒಂದ್ ಕಡೆ ಹತ್ಕೊಂಡು ಉರಿಯೋ ಜ್ವಾಲೆ, ಇನ್ನೊಂದ್ ಕಡೆ ಕೊಚ್ಕೊಂಡೋಗೋ ಪ್ರವಾಹ. ಬೆಂಕಿ ಕಾಲಿಟ್ರೆ ತಕ್ಷಣ ಸುಟ್ಟೋಗ್ತೀವಿ, ಆದ್ರೆ ಪ್ರವಾಹಕ್ಕೆ ಬಿದ್ರೆ ಎಲ್ಲೋ ಒಂದ್ ಕಡೆ ಬದುಕೋದಿಕ್ಕೆ ಏನೋ ಒಂದು ವಸ್ತು ಸಿಗ್ಬೋದೇನೋ, ಆ ಒಂದು ವಿಶ್ವಾಸದಲ್ಲಿ ಮುಂದುವರಿಬೇಕು ಅಂತ ಕರ್ಣ ಹೇಳ್ದಾಗ ಆದ್ರೂ ನನ್ಗೆ ಯಾಕೋ ತುಂಬಾ ಆತಂಕ ಆಗ್ತಿದೆ ಅಂತ ನಿತ್ಯ ಹೇಳ್ಬೇಕಾದ್ರೆ, ನಾವಿವಾಗ ಸೈನ್ ಮಾಡ್ಲಿಲ್ಲ ಅಂದ್ರೆ ಸತ್ಯ ಏನು ಅನ್ನೋದು ಎಲ್ರಿಗೂ ಗೊತ್ತಾಗೋಗ್ಬಿಡುತ್ತೆ. ಒಂದ್ ವೇಳೆ ಏನಾದ್ರೂ ಒಂದು ರೀಸನ್ ಹೇಳಿ ತಪ್ಪಿಸ್ಕೊಂಡ್ವಿ ಅಂತ ಅನ್ಕೊಳ್ಳಿ, ಮತ್ತೆ ಮತ್ತೆ ಇದ್ರ ಬಗ್ಗೆನೇ ಕೇಳ್ತಾ ಇರ್ತಾರೆ. ನೀವು ಒಂದು ಫೇಕ್ ಸೈನ್ ಹಾಕಿದ್ರೆ ಯಾರಿಗೂ ಏನು ಗೊತ್ತಾಗೋದಿಲ್ಲ. ನಿಮ್ ಸೈನೇ ಅಲ್ದಿರೋದಿಕ್ಕೆ ಮನೆಯವರೆಲ್ರು ನಿಮ್ದು ರಿಜಿಸ್ಟ್ರೇಷನ್ ಆಗಿದೆ ಅಂತ ಅನ್ಕೊಂಡ್ರು ಆ ಮ್ಯಾರೇಜ್ ಸರ್ಟಿಫಿಕೇಟ್ ನ ಲೀಗಲಿ ಒಪ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಕರ್ಣ ಹೇಳಿದಾಗ, ಸರಿ ಹಾಗೆ ಮಾಡ್ತೀನಿ ಅಂತ ನಿತ್ಯ ಸೈನ್ ಮಾಡೋದಿಕ್ಕೆ ಅಂತ ಒಪ್ಕೊಂಡಿರ್ತಾಳೆ. ಅದನ್ನ ನಿತ್ಯ ನೆನೆಸ್ಕೊಂಡು ಕರ್ಣನ್ನೇ ನೋಡ್ತಾ ಅಲ್ಲಿ ಸೈನ್ ಮಾಡಿ ಮುಗಿಸಿರ್ತಾಳೆ. ಆಗ ರಮೇಶ ಕೋಪದಿಂದ ಇವ್ರನ್ನ ಗುರಾಯಿಸ್ಬೇಕಾದ್ರೆ ಕರ್ಣ ತಿರುಗಿ ಅವನನ್ನೇ ನೋಡ್ತಾ, ಅಪ್ಪ ನನ್ನೇ ಆಟ ಆಡಿಸ್ತೀರಾ? ಇನ್ ಮುಂದೆ ಅದೆಲ್ಲ ನಡೆಯೋದಿಲ್ಲ. ಅಪ್ಪನ್ ಒಂದ್ ಕಾಲ ಅಂದ್ರೆ ಮಗನ್ಗೆ ಒಂದ್ ಕಾಲ ಅಂತ ಕರ್ಣ ಮನ್ಸಲ್ಲೇ ಅನ್ಕೊಂಡು ನಗ್ತಿರ್ತಾನೆ. ಈ ಕಡೆ ಮನೆಯವರೆಲ್ರಿಗೂನು ಇವ್ರಿಬ್ರು ಮ್ಯಾರೇಜ್ ಸರ್ಟಿಫಿಕೇಟ್ ರೆಡಿ ಆಗ್ತಿರೋದ್ರಿಂದ ತುಂಬಾ ಖುಷಿ ಆಗ್ತಿರತ್ತೆ. ಕರ್ಣ ಮಾತ್ರ ರಮೇಶನ್ನ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಅವನ್ ಮುಂದೆನೆ ಥಮ್ಸ್ ಅಪ್ ನ ತೋರಿಸ್ತಾನೆ. ಇದರಿಂದ ರಮೇಶ್ಗೆ ಇನ್ನೂ ಕೋಪ ಜಾಸ್ತಿ ಆಗ್ತಿರತ್ತೆ. ಈ ಕಡೆ ಸಂಜಯ್ ನಾಳೆ ಬರೋ ರಿಸಲ್ಟ್ಗೆ ಏನಾದ್ರೂ ಒಂದ್ ಮಾಡ್ಲೇಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಆದ್ರೆ ನಿಧಿ ಮಾತ್ರ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಓಡಾಡ್ತಿರ್ತಾಳೆ. ಕರ್ಣ, ನಿನ್ ಬಗ್ಗೆ ನನ್ಗೆ ಚೆನ್ನಾಗ್ ಗೊತ್ತಿದೆ. ನಿನ್ ಶಕ್ತಿ ಎಂತದು ಅಂತ ನೀನು ಪ್ರಾಕ್ಟಿಕಲ್ ಆಗಿ ತೋರ್ಸ್ಲೇಬೇಕಲ್ವಾ? ಸೊ ನಿನ್ ಲೀಲೆನ ನನ್ ಮೇಲೆ ಸ್ವಲ್ಪ ತೋರ್ಸಪ್ಪ. ರಿಸಲ್ಟ್ ಬರೋದಿಕ್ಕೆ ಇನ್ನು 8 ಅವರ್ ಬಾಕಿ ಇದೆಯಾ ಅಂತ ಹೇಳ್ಕೊಂಡು ನಿಧಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿರ್ತಾಳೆ ಟೆನ್ಷನ್ ಅಲ್ಲಿ. ಈ ಕಡೆ ಸಂಜಯ್ ಒಬ್ಬ ವ್ಯಕ್ತಿನ ಕರೆದು ಅವನ ಹತ್ರ ಇರೋ 10 ಲಕ್ಷ ರೂಪಾಯಿ ಬೆಲೆ ಬಾಳ ಅಂತ ಒಡವೆನ ಅವನ್ ಕೈ ಕೊಟ್ಟು ಇದನ್ನ ಪೂರ್ತಿಯಾಗಿ ಕ್ಯಾಶ್ಗೆ ಕನ್ವರ್ಟ್ ಮಾಡಿಸಿ ನಾನ್ ಹೇಳಿದ ಕೆಲ್ಸನ ಮಾಡ್ಬೇಕು ಅಂತ ಸಂಜಯ್ ಹೇಳ್ದಾಗ, ಏನ್ ಮಾಡ್ಬೇಕು ಅಂತ ಆ ವ್ಯಕ್ತಿ ಕೇಳ್ತಾನೆ. ನಾಳೆ ಬರ್ತಾ ಇರೋ ರಿಸಲ್ಟ್ ಎಲ್ಲ ಕಂಪ್ಲೀಟ್ ಆಗಿ ರಿವರ್ಸ್ ಆಗ್ಬೇಕು, ಅದ್ರ ಜವಾಬ್ದಾರಿನ ನಾನು ನಿನ್ ಕೊಡ್ತೀನಿ ಅಂತ ಹೇಳಿ ಸಂಜಯ್ ಆ ವ್ಯಕ್ತಿ ಕೈಗೆ ಆ ಒಡವೆನ ಕೊಟ್ಟು ಕಳಿಸ್ತಾನೆ. ಈ ಕಡೆ ನಿಧಿ ಆ ಕಡೆಯಿಂದ ಈ ಕಡೆ ಓಡಾಡ್ಬೇಕಾದ್ರೆ ಸಡನ್ ಆಗಿ ಕರ್ಣ ಅಲ್ಲಿಗೆ ಬರ್ತಾನೆ. ಏನ್ರಿ ಲೈಟ್ ಹೌಸ್, ಯಾಕ್ರಿ ಇಷ್ಟೊಂದ್ ಟೆನ್ಷನ್ ಅಲ್ಲಿದ್ದೀರಾ ಅಂತ ಕರ್ಣ ಕೇಳ್ಬೇಕಾದ್ರೆ, ಸರ್ ನಾಳೆ ರಿಸಲ್ಟ್ ಇದೆಯಲ್ವಾ ಅದಕ್ಕೆ ಅಂತ ನಿಧಿ ಹೇಳ್ಬೇಕಾದ್ರೆ, ನೀವು ಇಷ್ಟೊಂದ್ ಟೆನ್ಷನ್ ಅಲ್ಲಿ ಇರ್ತೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು, ಅದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತ ಕರ್ಣ ಹೇಳ್ತಾನೆ. ಆದ್ರೂ ಭಯ ಆಗ್ತಿದಾರೆ ಸರ್ ಅಂತ ನಿಧಿ ಹೇಳ್ಬೇಕಾದ್ರೆ, ನೋಡಿ ಡೌಟೇ ಬೇಡ, ನನ್ ಲೈಟ್ ಹೌಸ್ ಪಕ್ಕ ಪಾಸ್ ಆಗೇ ಆಗತ್ತೆ, ಆ ನಂಬಿಕೆ ನನ್ಗಿದೆ, ನೋಡ್ತಾ ಇರಿ ನೀವು ರ್ಯಾಂಕ್ ತಗೋತೀರಾ ಅಂತ ಕರ್ಣ ಹೇಳ್ಬೇಕಾದ್ರೆ ನಿಧಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸಂಜಯ್ ನಿಧಿನ ಯೋಚನೆ ಮಾಡ್ತಾ, ನಿಧಿ ನಿನ್ ಲೈಫ್ ಈ ರೀತಿ ಫಿನಿಶ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನಗೆ ನೀನ್ ಅವಮಾನ ಮಾಡ್ತೀಯಲ್ಲ, ನಾಳೆ ಗೊತ್ತಾಗುತ್ತೆ ನಿನಗೆ ನಾನು ಯಾವ ರೀತಿ ದೊಡ್ಡ ಶಾಕ್ ಕೊಟ್ಟಿದೀನಿ ಅಂತ. ಜಸ್ಟ್ ವೇಟ್ ಅಂಡ್ ವಾಚ್ ಅಂತ ಸಂಜಯ್ ಹೇಳ್ಕೊಂಡು ಖುಷಿ ಪಡ್ತಿರ್ತಾನೆ. ಈ ಕಡೆ ನನ್ ಲೈಟ್ ಹೌಸ್ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಲ್ಲ ಅಂತ ಕರ್ಣ ಸಾಂಗ್ ಪ್ಲೇ ಮಾಡಿ ಅವಳ ಜೊತೆ ಡ್ಯಾನ್ಸ್ ಮಾಡ್ತಿರ್ತಾನೆ. ಇದರಿಂದ ನಿಧಿ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಸಂಜಯ್ ಪ್ಲಾನ್ ಪ್ರಕಾರ ನಿಧಿ ರಿಸಲ್ಟ್ ಉಲ್ಟಾ ಆಗತ್ತಾ, ಆ ರೀತಿ ಏನಾದ್ರೂ ರಿಸಲ್ಟ್ ಉಲ್ಟಾ ಬಂದ್ರೆ ಕರ್ಣ ಇದ್ರ ಹಿಂದಿರೋ ವ್ಯಕ್ತಿ ಯಾರು ಅಂತ ಕಂಡು ಹಿಡಿತಾನ. ಇದು ಸಂಜಯ್ ಅಂತ ಗೊತ್ತಾದ್ರೆ ಕರ್ಣ ಅವನನ್ನ ಸುಮ್ನೆ ಬಿಡ್ತಾನ. ತನ್ನ ಪ್ರೀತಿ ಲೈಟ್ ಹೌಸ್ಗೆ ಮೋಸ ಆಗ್ತಿರೋದನ್ನ ನೋಡ್ಕೊಂಡು ಕರ್ಣ ಸುಮ್ನೆ ಇರ್ತಾನ. ರಿಸಲ್ಟ್ ಉಲ್ಟಾ ಬಂದು ಇದರಿಂದ ನಿಧಿಗೆ ಆಗೋ ಆಘಾತನ ಕರ್ಣ ತಡಿತಾನ. ಇದೆಲ್ಲ ಸೋಮವಾರದ ಸಂಚಿಕೆಯಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.